ದಯವಿಟ್ಟು ನೀವೇನ್ ಕನಸಿಟ್ಕೊಂಡಿದ್ರಿ ನೀವೆಲ್ಲ ಏನ್ ಮಾಡ್ಬೇಕು ಬೆನ್ನ ಹತ್ಕೊಂಡು ಬರಬೋ. ಈಗ ನಾವು ಕೇಳ್ತಿದ್ದಂಗೆ ಸರ್ ಏನಾಗ್ತೀವಿ ಮಲ್ಲಿಕಾರ್ಜುನ? ಪೊಲೀಸರು ಬಂದಾಗ ಪೊಲೀಸ್ ಅಕ್ಕನವ, ಡಾಕ್ಟರ್ ಬಂದಾಗ ಡಾಕ್ಟರ್ ಅಕ್ಕನವ. ಅಂತಾರೆ ಯಾರಾದ್ರನ್ನ ಇಂಜಿನಿಯರ್ ತೋರಿಸಿರಿ ಏನಾಗೋದು? ಸರ್ ತೋರಿಸಿರ ಸರ್ ಆಗೋದು. ಹಂಗಾಗ್ಬೇಡ್ರಿ. ಅರ್ಥ ನಿಮ್ಗೆ ಹೇಳಿದ್ದಾನ. ಯಾರೋ ಇನ್ನೊಬ್ರು ಹೇಳ್ತಾರ ನನಗ, ದೊಡ್ಡವ್ರನ್ನ ಕೇಳಿ, ಮೇಡಮ್ ನೀವು ನಿಮ್ಮ ಹೆಸರೇನು ಎದ್ದೇಳಿ ಒಂಚೂರು ನಾನು ಕೇಳ್ತೇನೆ. ಬೈಲಂಗ್ಲಕ್ಕೆ ಹೋಗಿಯಲ್ಲ, ಹೋಟೆಲ್ದಾಗ ತಿಂದಿಲ್ಲ? ಏನಿಷ್ಟ ನಿನಗೆ? ಪುರಿ. ಅಕ್ಕಿ ಬೈಲಂಗ್ಲಕ್ಕೆ ಹೋಗ್ತಾಳ. ಭಾರತ್ ಯಾವ್ದು ಕ್ಯಾಂಟೀನ್ ಅದ? ಸಂಗಮ್ ಹೋಟೆಲ್ ಅಂತ ಒಂದು ಹೋಟೆಲ್ ಐತಿ, ಅಲ್ಲಿ ಹೋಗ್ತಾಳ. ಸಂಗಮ್ ಹೋಟೆಲ್ ಬೈಲಂಗಲ್ದಾಗ ಪುರಿ ಕೇಳ್ತಾಳ. ಅಕ್ಕಿ ಕೇಳಿದಂತ ಅನ್ಕೋ, ಪುರಿ ಇಲ್ಲ, ಪುರಿ ಮಾಡಿಲ್ರಿ ಅಂತ ನಾವು. ಹೊಟ್ಟೆ ಹಸ್ತತಿ ಈಗ ನಿಂಗೆ ಫುಲ್. ಈಗ ಏನಾಗೈತಿ? ಹೊಟ್ಟೆ ಫುಲ್ ಹಸ್ತತಿ, ತಿನ್ನಬೇಕಾಗಿ ಮುಂದೆ ನಡೆಯಕ್ಕಾಗಲ್ಲ. ನೀ ಪುರಿ ಕೇಳ್ತಿ, ಪುರಿ ಇಲ್ಲ ಅಂತ ನಾವು. ಅವಾಗ ಏನ್ ಮಾಡ್ತಿ? ಪುರಿ ಇಲ್ಲ. ನಾನೇ ಈಗ ಓನರು, ಪುರಿ ಇಲ್ಲಮ್ಮ. ನೆಕ್ಸ್ಟ್ ಮುಂದೇನ್ ಮಾಡ್ತಿ ಹೇಳು? ಏನ್ ಕೇಳ್ತಿ? ಏನ ಕೇಳ್ತಿ? ಸರ್ ಮತ್ತೇನು ಬೇರೆ ಐತ್ರಿ ಅಂತೀನಿ. ಹೌದಿಲ್ಲ? ಏನ್ ಕೇಳ್ತಿ? ಇಡ್ಲಿ ಕೇಳ್ತಾಳ. ಇಡ್ಲಿ ಇಲ್ಲ ಮಂತಲ್ಲಿ ಇವತ್ತ. ಇಡ್ಲಿ ಇಲ್ಲ. ಮುಂದೆ ಏನ್ ಕೇಳ್ತಿ? ದೋಸೆನೂ ಇಲ್ಲ. ಲಾಸ್ಟ್ ಏನ್ ಕೇಳ್ತಿ? ಅನ್ನ ಸಾರ ಕೇಳ್ತಾಳೆ. ಏನ್ ಸಿಗ್ತದೆ ಕೊನೆಯಾಗ ಇದ್ದದ್ದು ಕೊಡ್ರಿ ಅಂತಾಳೆ. ಗೊತ್ತಾಯ್ತು ನಿಮ್ಗೆ? ಹೇಳಿದ್ದಾನ. ಅರ್ಥ ಆಯ್ತಾ? ಕುತ್ಕೊಳ್ತಾನೆ ಸುಸ್ಮಿತಾ. ಯಾಕೆ ಹೇಳಿದೆ ಗೊತ್ತಾ? ಇದನ್ನ ಯಾಕೆ ಹೇಳಿದೆ ಗೊತ್ತಾ ನಿಮ್ಗೆ? ನಾನು ಇವತ್ತ ನಿನಗಿಷ್ಟ ಪುರಿ ಅಂದ್ರ ಅದು ಬೈಲಂಗಲ್ ಸಂಗಮ್ ಹೋಟೆಲ್ದಾಗ ಬಿಟ್ಟು ಬೆಂಗಳೂರಾಗ ಸಿಗ್ತಂದ್ರು ಅಲ್ಲಿವರೆಗೂ ಹೊಟ್ಟೆ ಹಸ್ಕೊಂಡು ಹೋಗ್ಬೇಕ. ನಿಮ್ ಉದ್ದೇಶ ಏನು? ಏನ್ ತಿನ್ಬೇಕು ನೀವು? ಪುರಿನ ತಿನ್ಬೇಕು. ಅದು ಬೈಲಂಗಲ್ದಾಗ ಸಿಗ್ತತ್ತೋ, ದೊಡ್ಡವಾಡದಾಗ ಸಿಗ್ತತ್ತೋ, ಸವದತ್ತೆಯಾಗ ಸಿಗ್ತತ್ತೋ, ಏನಪ್ಪಾ ಬೆಂಗಳೂರಾಗ ಸಿಗ್ತಂದ್ರೆ ಅಲ್ಲಿವರೆಗೆ ಏನ್ ಮಾಡ್ಬೇಕು? ಹೊಟ್ಟೆ ಹಸ್ಕೊಂಡು ಹೋಗ್ಬೇಕಾರೆ ಹೆಂಗ್ ಹೋಗ್ಬೇಕು? ಹೊಟ್ಟೆ ಹಸ್ಕೊಂಡು ಹೋಗ್ಬೇಕು. ಅಂದ್ರೆ ನಿಮ್ ಉದ್ದೇಶ ಏನಾಗ್ಬೇಕು? ಉದ್ದೇಶ ಬದಲಾಗಬಾರದು. ಏನಾಗಬಾರದು? ಹೊಟ್ಟಿಗೋಸ್ಕರ ಬದುಕಬಾರದು. ಅರ್ಥ ನಿಮ್ಗೆ ಹೇಳಿದಾನ. ನೀವು ಜೀವನದಾಗ ಏನ್ ಅನ್ಕೊಂಡಿದ್ರಿ ಅದಕ್ಕೆ ಹೋಗ್ಬೇಕು. ಅಂದ್ರೆ ಇದ್ರ ಅರ್ಥ ಏನು? ನಿಮ್ಮ ನಿರ್ಧಾರಗಳು ಕೂಡ ಏನಾಗಿರ್ಬೇಕು? ದೃಢವಾಗಿರ್ಬೇಕು. ಏನಾಗಿರ್ಬೇಕು? ಗಟ್ಟಿಯಾಗಿರ್ಬೇಕು. ಅರ್ಥ ಆಯ್ತಿಲ್ಲೋ? ಪೊಲೀಸ್ ಬರ್ತಿದ್ದಂಗ ಪೊಲೀಸ್ ಆಗೋದು, ಇಂಜಿನಿಯರ್ ಬರ್ತಿದ್ದಂಗ ಇಂಜಿನಿಯರ್, ಡಿಸಿ ಬರ್ತಿದ್ದಂಗ ಏನಾಗೋದು? ಕೇಳೋದು ಡಿಸಿ ಆಗೋದು. ಏನಕ್ಕಿಯೋ ಡಿಸಿ ಹಾಕಿ ನೋ. ಒಂದು ಸರ್ತಿ ಏನ್ ಅನ್ಕೊಂಡ್ರಿ ಅದಾಗ್ಬೇಕು. ಅರ್ಥ ಆಯ್ತಿಲ್ಲ? ಇನ್ನೊಂದು ಹೇಳ್ತೀರ ನಿಮ್ಗೆ. ಇಲ್ಲಿ ನಿಮ್ಮೂರಾಗ ಯಾರು ಸಾವುಕಾರ ಅದಾರ? ನಿಮ್ಮೂರಿನ ಸಾವುಕಾರ ಯಾರದ? ನಿಮ್ಮೂರಾಗ ಸಾವುಕಾರ ಹೇಳ್ರು, ಹೆಸರು ಹೇಳ್ರು. ನಿಮ್ಮೂರಾಗ ಸಾವುಕಾರ ಯಾರ? ಯಾರು ಅದಾರನಪ್ಪ? ಬೇಡ ಬಿಡು, ನಿಮ್ಗೆ ಹೆಸರು ಗೊತ್ತು. ನಿಮ್ಮೂರಾಗ ಯಾರು? ಭೀಮಪ್ಪ ಅದಾರ ಸಾವುಕಾರ? ಇಲ್ಲ. ಕಲ್ಲಪ್ಪ? ಬೆಳ್ಳಿಯಪ್ಪ ಸಾವುಕಾರ ಅದಾನ. ಹೌದಿಲ್ಲ? ಇಲ್ಲಿ ಕೇಳಿ ಹೇಳ್ತಾನ ಸಾವುಕಾರ ಅದನಲ್ಲ. ಸಾವುಕಾರ ನೀವು ಕೇಳಿಸ್ಕೊ, ನಿಮ್ಮಂತರ ಕೇಳಿಸ್ಕೋಬೇಕು. ನೀವೆಲ್ಲರೂ ಹೆಚ್ಚು ಕಡಿಮೆ ನನಗೆ ಗೊತ್ತಿಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತೀವಿ. ಹೌದಿಲ್ಲ? ನಿಮ್ಗೆ ಆಸೆಗಳು ಹೆಂಗಿರ್? ನಾ ಬಹಳ ನಿರ್ಧಾರ ದೃಢವಾಗಿರ್ಬೇಕು. ಏನ್ ನಿರ್ಧಾರ ದೃಢವಾಗಿರ್ಬೇಕು? ಒಂದು ನಿಮಿಷ ಹೇಳ್ತೇನೆ. ಮೇಡಮ್ ನಿಮ್ಮ ಹೆಸರೇನು? ಲಕ್ಷ್ಮಿ. ಎದೇಳು ಒಂಚೂರು. ನೀನ್ ಹೇಳು. ನಾನು ಹೇಳ್ದಂಗ ನಾನು ಪ್ರಪಂಚದ ನಂಬರ್ 1 ಶ್ರೀಮಂತ ಆಗ್ತೀನಿ ಅಂತೇಳಿ. ಆಗ್ತದೆ. ಜೋರಾಗಿಳು. ಆಗ್ತೇನೋ? ಏನ್ ಅನಿಸ್ತು ನಿಮ್ಗೆಲ್ಲ? ನಗಾಕತ್ತಾರ ಕೆಲವೊಬ್ರ. ನಗಾತಿರ್ಲ? ಈಗ ನಾ ಹೇಳ್ಸ ಆಕೆನಾರು ಒಬ್ಬಾಕಿ ನಿಮ್ ಕ್ಲಾಸ್ನಾಗ ಹೇಳಂದ್ರೆ ನೀವೇನಂತೀರಿ ಹೇಳೋ? ಕೊಕ್ಕಂದ್ ನಗ್ತೀರಿ ನೀವು ಜೋರಾಗಿ. ನಗ್ತಿರಿಲ್ಲ? ಜೋರ ನಗ್ತಿರಲ್ಲ. ಈಗೇನು ಪ್ರಪಂಚದ ನಂಬರ್ 1 ನಗು ಬರುತ್ತಿಲ್ಲ ಅಂತ ಹೇಳ್ತೀರ. ಯಾರು ಪ್ರಪಂಚದ ನಂಬರ್ 1 ಶ್ರೀಮಂತರದಾರಲ್ಲ ಇವತ್ತಿಗೆ? ಅದಾರ? ಯಾರದಾರ? ಎಲಾನ್ ಮಸ್ಕ್ ಅದಾನು, ವಾರನ್ ಬಫೆಟ್ ಅದಾನು, ಮಾರ್ಕ್ ಜುಬೇಕ್, ಬಹಳ ಜನ ಅದಾರ. ನಿಮ್ಗೆ ಪ್ರಪಂಚದ ನಂಬರ್ 1 ಶ್ರೀಮಂತರದಾರಲ್ಲ, ಅವರು 20 ವರ್ಷದ ಹಿಂದೆ ಅವರಿಗೆ ಕಾಲಾಗ ಹಾಕೊಳ್ಳಕ ಚಪ್ಪಲಿ ಇರಲಿಲ್ಲ. ಎಲಾನ್ ಮಸ್ಕ್ ಅಂತದನೊಬ್ಬ, ನೋಡಿದ್ರಿಲ್ಲ? ಟೆಸ್ಲಾ ಕಾರು ಅಂತದಿಲ್ಲ.
ಎಲ್ಲ ಈಗೆಲ್ಲ ನೀವು ಸ್ಪೇಸ್ಗೆ ಬಾಹ್ಯಾಕಾಶಕ್ಕೆ ಹೋಗಕ್ಕೆ ಅವ್ನ ಗಾಡಿ ಇಸ್ಕೊತ ಗಾಡಿ ಅಂದ್ರೆ ಗೊತ್ತಲ್ಲ ಈಗ ನೀವು ಸೈಂಟಿಫಿಕ್ ವರ್ಡ್ ಬೇಡ ಅವ ಗಾಡಿ ಮಾಡ್ಯಾನ ಈಗ ಎಲ್ಲಿಗೆ ಹೋಗಕ್ಕ ಬಾಹ್ಯಾಕಾಶ. ಇನ್ನು ಚಂದ್ರ ನೋಡ್ಬೇಕಂದ್ರೆ ಯಾರ ಗಾಡಿ ಹೋಗ್ಬೇಕು? ಎಲಾನ್ ಮಸ್ಕ್ ಗಾಡಿ ಕಂಡಿಡಿದ ಅನ್ನೋದಕ್ಕೆ ಅರ್ಥ ಇಲ್ಲ. ಮಣ್ಣು ನಾಸದಲ್ಲಿ ಇಸ್ಕೊಂಡಿದ್ರು, ಒಂದು ಬಾಡಿಗೆ ಇಸ್ಕೊಂಡಿದ್ರು. ಅಂದ್ರ 10-20 ವರ್ಷದ ಹಿಂದೆ ಕಡು ಬಡವನಾಗಿರ್ತಕ್ಕಂಥ ಎಲಾನ್ ಮಸ್ಕ್ ಏನಾಗ್ಯಾನ ಇವಾಗ ಪ್ರಪಂಚದ ಹೆಂಗದವ? ದರೋಡೆ ಮಾಡಿದ್ದಾನ, ಲೂಟಿ ಮಾಡಿದ, ಕಷ್ಟಪಟ್ಟ. ಹೆಂಗೆ ಕಷ್ಟಪಟ್ಟ? ಅವ ಇವತ್ತು ಅನ್ಕೊಂಡ, ಏನಂತ ಅನ್ಕೊಂಡ? ಪ್ರಪಂಚದ ನಂಬರ್ 1 ಶ್ರೀಮಂತ ಹಾಕ್ನಂತ ಅನ್ಕೊಂಡ. ಅದೇ ದಿಕ್ಕಿನಾಗ ಹೊಂಟವ. ಒಟ್ಟ ಚೇಂಜ್ ಆಗ್ಲಿಲ್ಲ ಅವ್ನ ನಿರ್ಧಾರ. ಅವ್ನ ನಿರ್ಧಾರ ಏನು? ಪ್ರಪಂಚದ ನಂಬರ್ 1 ಶ್ರೀಮಂತ ಆಗೋದೇ ನನ್ನ ನಿರ್ಧಾರಪ್ಪ. ಅದಕ್ಕೆ ಅವನೇನ್ ಮಾಡಿದ? ಅದೇ ದಿಕ್ಕಿನಾಗ ಹೊಂಟವ. ದಿನ ಅದೇ ಕೆಲಸ ಅವಾಗ. ಅವ ಇವತ್ತು ಪ್ರಪಂಚದ ನಂಬರ್ 1 ಶ್ರೀಮಂತ ಆಗ್ಯಾನ. ಅದಕ್ಕೆ ನೀವು ದೋಸೆ ತಿನ್ಬೇಕಂದ್ರೆ ದೋಸೆನೆ ತಿನ್ಬೇಕು, ಇಡ್ಲಿ ಪುರಿ ಪುರಿ ಹೋಟೆಲ್ದಾಗ ಸಿಗಲ್ಲ ಅಂದ ತಕ್ಷಣ ಏನ್ ಮಾಡಂಗಿಲ್ಲ, ಚೇಂಜ್ ಮಾಡಂಗಿಲ್ಲ. ನಿಮ್ಮ ಹತ್ರ ನಿರ್ಧಾರ ಏನಾಗಿರ್ಬೇಕು? ಅಂದ್ರೆ ಇದೇನು ನಿರ್ಧಾರ. ಸರ್ ಇನ್ನೊಂದು ಹೇಳ್ತೇನೆ ನಾನು, ನೀವು ಎಲ್ಲರಿಗೂ ಹೆಚ್ಚು ಕಡಿಮೆ ಇನ್ನೂ ಒಂದಷ್ಟಿದೆ. ಪ್ರಪಂಚದ ನಂಬರ್ 1 ಶ್ರೀಮಂತ ಆಗ್ಬೇಕು. ಇವಾಗ ಅದಕ್ಕೆ ಏನ್ ಬೇಕು ಅನ್ಕೊಂಡಿದ್ದೀರಿ? ಶಿಕ್ಷಣ ಬೇಕೇನ? ನಾ ಇವತ್ತು ಬೆಳಿಗ್ಗೆ ಓದ್ತಾ ಇದ್ದೆ. ಆಕ್ಚುಲಿ ನಿಮ್ಮೊಂದು ಒಂದು ಬಹಳ ಇಂಟ್ರೆಸ್ಟಿಂಗ್ ಮ್ಯಾಟರ್ ನಂಗೆ ಇವತ್ತು ಗೊತ್ತಾಗಿರೋದು. ವಿಮಾನ ಯಾರು ಕಂಡು ಹಿಡಿದ್ರು? ಏನ್ ಓದಿದ್ರು ಅವರು? ಏನ್ ಓದಿದ್ರು? ಏನ್ ಓದಿದ್ರು? ನಾನು ಹೆಸರು ಹೇಳ್ತೇನೆ ಕರೆಕ್ಟ್. ಏನ್ ಓದಿದ್ರು ಅವರು? ಏನ್ ಓದಿದ್ರು? ಕ್ಲಾಸ್ ಎಷ್ಟು ಓದಿದ್ರು ಅವರು? 4ನೇ ಕ್ಲಾಸ್. 4ನೇ ಕ್ಲಾಸ್ ವಿಮಾನ ಕಂಡು ಹಿಡಿದ ನಾವು. ಯಾರು ಹೇಳಿದ್ರು ನಿಮ್ಗೆ 4ನೇ ಕ್ಲಾಸ್ ಓದೇನಂತ? ನೀವ್ ಹೇಳತ್ತೀರಿ. ನಾ ಕ್ವಶನ್ ಕೇಳಕಂತಂದ್ಮೇಲೆ ಸಾಲನೆ ಕಲ್ತಿಲ್ಲ ನಿಮ್ದ. ಸರ್ ನಂಗೆ ಇವತ್ತು ಗೊತ್ತಾಗಿದ್ದು, ಅವರಪ್ಪ ಇರ್ತಾನೆ ಬಿಷಪ್ ರೈಟ್ ಅಂತ ಹೇಳ್ಬಿಟ್ಟು. ಅವರಪ್ಪ ಇರ್ತಾನೆ, ಅವರಪ್ಪ ಜ್ಯೋತಿಷ್ ಹೇಳ್ತಿರ್ತಾನೆ. ಯಾರು ವಿಮಾನ ಯಾರು ಕಂಡು ಹಿಡಿದ್ರಲ್ಲ, ರೈಟ್ ಸಹೋದರ ಅವರು. ಅವರಪ್ಪ ಬಿಷಪ್ ರೈಟ್ ಅಂತ ಇರ್ತಾನೆ. ಅವ ಏನ್ ಮಾಡ್ತಿರ್ತಾನೆ? ಜ್ಯೋತಿಷ್ ಹೇಳ್ತಿರ್ತಾನ. ಅವನಿಗೆ ಯಾರೋ ಬಂದು ಕೇಳ್ತಾರೆ, ಏನಂತ? ಮನುಷ್ಯ ಆಕಾಶದಾಗ ಹಾರಾಡಬಹುದು ಅಂತ ನೀವು ಜ್ಯೋತಿಷ್ಯ ಅವ್ರು ಕೇಳ್ರಿ ಏನಂತಾರೆ ಹೇಳು? ಅವ್ರೇನ್ ಹೇಳ್ತಾರ? ಅದು ದೈವ ಇಚ್ಛೆ. ದೇವರು ಆಲ್ರೆಡಿ ಏನ್ ಮಾಡಿದನೋ? ಡಿಸೈಡ್ ಮಾಡಿದನು. ದೇವರು ಆಲ್ರೆಡಿ ನಿರ್ಧಾರ. ಯಾರು ಆಕಾಶದಾಗ ಹಾರಾಡಬೇಕು ಅವ್ರು ಆಕಾಶದಾಗ ಹಾರಾಡಬೇಕು, ಯಾರು ನೆಲದ ಮೇಲೆ ಅಡ್ಡಾಡಬೇಕು ಇದು ದೈವ ಇಚ್ಛೆ. ಸೊ ಆದ್ದರಿಂದ ಮನುಷ್ಯರು ಆಕಾಶದಲ್ಲಿ ಹಾರಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾರ? ರೈಟ್ ಸಹೋದರರ ಅಪ್ಪ ಬಿಷಪ್ ರೈಟ್. ಅವನು 1890 ಹೇಳ್ತಾನೆ. ಅದ ಕಳೆದ 13 ವರ್ಷ ಆದ್ಮೇಲೆ ರೈಟ್ ಸಹೋದರರು ಬರ್ತಾರ. ಅವ್ರೇನ್ ಮಾಡ್ತಾರ? ವಿಮಾನವನ್ನ ಕಂಡು ಹಿಡಿತಾರೆ. ಅಂದ್ರೆ ಮನುಷ್ಯ ಪ್ರಯತ್ನ ಮಾಡಿದ್ರೆ ಏನ್ ಮಾಡಬಹುದು? ಆಕಾಶದಲ್ಲಿ ಕೂಡ ಹಾರಾಡಬಹುದು ಅಂತ ಹೇಳ್ತಾರೆ. ನನಗ ಅವರಿಬ್ರು ಕಾಲೇಜ್ಗೆ ಹೋಗಿಲ್ಲ. ನಂಗೆ ಇವತ್ತೇ ಗೊತ್ತಾಗಿತ್ತು. ರೈಟ್ ಸಹೋದರರು ಹೋಗಿಲ್ಲ ಸ್ಕೂಲ್ಗೆ, ಡಿಗ್ರಿ ತಗೊಂಡಿಲ್ಲ ಅವರು. ಅವರು ಸೈಕಲ್ ರಿಪೇರಿ ಮಾಡ್ತಿದ್ರಂತೆ. ಗೊತ್ತಾಯ್ತು ನಿಮ್ಗೆ ಹೇಳಿದ್ದಾನು? ಅಂದ್ರೆ ಅವರು ವೃತ್ತಿಪರತೆ. ಅವ್ರೇನು ದಿನ ರಿಪೇರಿ ಮಾಡ್ತಿದ್ರಲ್ಲ ಅದ್ರ ಪ್ರಕಾರ ಅವರು ಅದನ್ನ ಮಾಡಿ 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 ಒಂದು ವಿಮಾನ ಕಂಡು ಹಿಡಿದ್ರು. ಅವ್ರು ಡಿಗ್ರಿ ತಗೊಂಡಿಲ್ಲ, ಯಾವುದೇ ಡಿಗ್ರಿ ಕಾಲೇಜ್ಗೆ ಹೋಗಿಲ್ಲ, ಡಿಗ್ರಿ ತಗೊಂಡಿಲ್ಲ. ರೈಟ್ ಸಹೋದರು ಅವ್ರು ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು? ವಿಮಾನ ಕಂಡು ಹಿಡಿದು ವಿಮಾನ ಹಾರಿಸಿದ್ರು ಅವರು. ಅರ್ಥ ಆಯ್ತಾ? ಅಂದ್ರ ನಾನು ಯಾಕೆ ಹೇಳಿದೆ ನಿಮ್ಗೆ ಇದನ್ನ? ಯಾಕೆ ರೈಟ್ ಸಹೋದರ ಕತೆ ಯಾಕೆ ಹೇಳಿದಂತಂದ್ರ, ನೀವು ನಂಬರ್ 1 ಶ್ರೀಮಂತರಾಗ್ಬೇಕಂತಂದ್ರೆ ನೀವು ಸಾಲಿಗೆ ಹೋಗ್ಬೇಕನ? ಹೋಗ್ಬೇಕಾ? ಸಾಲಿಗಂತ ಹೋಗ್ಬೇಕಂತ ಬೇರೆ ವಿಚಾರ. ಅದನ್ನ ಸೈಡ್ ಗಿಡನ ಫಸ್ಟ್ ಏನಿರ್ಬೇಕು ಮನುಷ್ಯನಿಗೆ ಅಂತಂದ್ರ ಐಡಿಯಾಸ್ ಅಂತ ಇರ್ತಾರೆ. ಐಡಿಯಾಸ್ ಅಂದ್ರೆ ಗೊತ್ತಾ ಏನು? ಸರ್ ನಂಗೆ ಕನ್ನಡದಲ್ಲಿ ಬರಲ್ಲ. ಐಡಿಯಾ ಗೊತ್ತಲ್ಲ? ಒಂದು ಐಡಿಯಾ ಬರ್ಬೇಕು ಮನುಷ್ಯನಿಗೆ. ಜಗತ್ತಿನಲ್ಲಿ ಯಾರು ಮಾಡಿಲ್ಲ ಅಂತದೊಂದು ಐಡಿಯಾವನ್ನ ಹುಟ್ಟಿಸ್ಕೋಬೇಕು ನೀವು. ಹೆಂಗ? ಕಲೆ. ನೀವು ಫೇಸ್ಬುಕ್ ಗೊತ್ತೈತಿ? ಎಷ್ಟು ಜನ ಗೊತ್ತ ಫೇಸ್ಬುಕ್? ವಾಟ್ಸಪ್ ಗೊತ್ತೈತಿ? ಎಷ್ಟು ಜನ ಗೊತ್ತಿದೆ? ವಾಟ್ಸಪ್ ಏನ್ ಮಾಡ್ತದ? ಸ್ಟೇಟಸ್. ಮತ್ತೆ ಇನ್ಸ್ಟಾಗ್ರಾಮ್ ಬರ್ತೈತಿ? ಎಷ್ಟು ಜನ ರೀಲ್ ಮಾಡ್ತೀರಿ? ರೀಲ್ಸ್ ಎಷ್ಟು ಜನ ಮಾಡ್ತೀರಿ? ಗೊತ್ತಿಲ್ಲ.
ಸ್ಟೇಟಸ್ ಗೊತ್ತಲ್ಲ, ಫೇಸ್ಬುಕ್, ವಾಟ್ಸಪ್ ಇವೆಲ್ಲ ಗೊತ್ತಲ್ಲ, ಇನ್ಸ್ಟಾ, ಫ್ಲಿಪ್ಕಾರ್ಟ್ ಗೊತ್ತಾ? ಫ್ಲಿಪ್ಕಾರ್ಟ್ ಗೊತ್ತತಿ? ಸ್ವಿಗ್ಗಿ ಗೊತ್ತತಿ? ಸ್ವಿಗ್ಗಿ, ಜೊಮ್ಯಾಟೊ. ನೀವು ಇನ್ನೆಲ್ಲ ಹೋದ್ಮೇಲೆ ನಿಮ್ ಸರ್ ಹತ್ರ ಹೇಳಿಸ್ಕೊಡ್ರಲ್ಲ. ಸ್ವಿಗ್ಗಿ, ಜೊಮ್ಯಾಟೊ, ಫ್ಲಿಪ್ಕಾರ್ಟ್, ಅಮೆಜಾನ್ ಸುಮಾರು ಅದಾವಂಗ. ಅದ್ರ ಅರ್ಥ ಯಾಕೆ ಹೇಳ್ತೇನಂತಂದ್ರ, ಓಯೋ ಗೊತ್ತಾ? ಓಯೋ ನಿಮ್ಗೆ ಗೊತ್ತಿಲ್ಲ. ಈಗ ಫ್ಲಿಪ್ಕಾರ್ಟ್ ಬಗ್ಗೆ ಬರೋಣ, ಯಾವುದು ವಾಟ್ಸಪ್ಗೆ ಬರೋಣ. ವಾಟ್ಸಪ್ ಗೊತ್ತಿಲ್ಲ? ವಾಟ್ಸಪ್ ಅನ್ನೋದು ಒಂದು ಐಡಿಯಾ. ಅದು ಏನದು? ಐಡಿಯಾ, ಒಂದು ಆಲೋಚನೆ. ಅದು ಯಾರಿಗೆ? ವಾಟ್ಸಪ್ ಅನ್ನು ಯಾರು ಕಂಡು ಹಿಡಿದ್ರಲ್ಲ ಅವ್ರು ವಿಚಾರ ಮಾಡಿದ್ರು. ಏನಂತ? ಜಗತ್ತಿನಲ್ಲಿ ಇರ್ತಕ್ಕಂಥ, ನೀವು ಮೊದಲು ಏನ್ ಮಾಡ್ತಿದ್ರು? ವಾಟ್ಸಪ್ ಬರೋಕ್ಕಿಂತ ಮುಂಚೆ ಪತ್ರ ಬರೀತಿದ್ರಿ, ಹೌದಾ ಇಲ್ಲ? ಹೌದಿಲ್ಲ? ಒಂದು ಹೊಸ ವಿಚಾರವನ್ನು ಅವ್ರು ಕಂಡುಹಿಡಿದ್ರು. ಯಾರು ಕಂಡುಹಿಡಿದ್ರು? ವಾಟ್ಸಪ್. ಅದ್ರ ಒಟ್ಟು ಆಸ್ತಿ ಗೊತ್ತು ನಿಮ್ಗೆ ಎಷ್ಟೈತಂತ ಈಗ ಅವ್ರದ? ಅದ್ರ ಕೆಲಸ ಏನು? ಒಬ್ಬರಿಗೊಬ್ಬರು ಮೆಸೇಜ್ಗಳನ್ನ ಕಳಿಸೋದು, ಅಷ್ಟೇ ಕೆಲಸ ಅವ್ರದ್ದು. ಅವ್ರು ಹೆಲ್ಪ್ ಮಾಡ್ತಾರ. ಅವ್ರ ಆಸ್ತಿ ಎಷ್ಟೈತಿ ಇವಾಗ? 1.2 ಲಕ್ಷ ಕೋಟಿ ರೂಪಾಯಿ ಐತಿ. ಎಷ್ಟು? 1.2 ಲಕ್ಷ ಕೋಟಿ. ಕೋಟಿ. ಫೇಸ್ಬುಕ್